ನಾನು ಹೇಳೋ ಈ ವಿಷಯನ ಕೇಳಿದಾಗ ನಿಮಗೆ ಅನಿಸುತ್ತೆ ನಾವು ಇಷ್ಟು ವರ್ಷದಿಂದ ಬಳಸ್ತಿದ್ದೀವಿ ಏನೂ ಆಗಿಲ್ಲ ಅಂತ. ಆದರೆ ಯಾವತ್ತಾದರೂ ಗಮನಿಸಿದ್ದೀರಾ? ಹೌದು, ನಾವು ಬಳಸುತ್ತಿರುವಂತಹ LED ಬಿಳಿ ಬೆಳಕು ಕೇವಲ ಮನೆಯನ್ನು ಬೆಳಗಿಸುವುದಿಲ್ಲ, ಅದು ನಮ್ಮ ನಿದ್ರೆ ಹಾಗೂ ನಮ್ಮ ನೆನಪಿನ ಶಕ್ತಿಯನ್ನು ಕೂಡ ಕದಿಯುತ್ತಿದೆ. ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಮೆಲೋಟಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ. ಇದು ನಮಗೆ ಸರಿಯಾದ ಸಮಯಕ್ಕೆ ಒಳ್ಳೆ ನಿದ್ರೆ ಮಾಡಲು ಸಹಾಯ ಮಾಡುವ ಹಾರ್ಮೋನ್ ಆಗಿದೆ. ಆದರೆ ವೈಟ್ LED ಬೆಳಕು ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಕೆಟ್ಟ ಪರಿಣಾಮವನ್ನು ಬೀಳುತ್ತದೆ. ಹೀಗೆ ಅಂತ ನಾನು ಹೇಳ್ತಿಲ್ಲ. 1989ರಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿತ್ತು. ವೈಟ್ LED ಬೆಳಕು ಮನುಷ್ಯನ ನಿದ್ರಾ ಚಕ್ರವನ್ನು ಏರುಪೇರು ಮಾಡುತ್ತದೆ ಎಂದು ವರದಿಯಾಗಿತ್ತು. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ವರದಿ 2012ರ ಪ್ರಕಾರ ಒಬ್ಬ ವ್ಯಕ್ತಿ ಸತತ 5 ಗಂಟೆಗಳ ಕಾಲ LED ಬೆಳಕಿನಲ್ಲಿ ಕುಳಿತರೆ ಅವರ ಪೀನಿಯಲ್ ಗ್ಲ್ಯಾಂಡ್ ಮೆಲೋಟೋನಿನ್ ಉತ್ಪಾದಿಸುವುದನ್ನು ನಿಲ್ಲಿಸಬಹುದು. ಇದರಿಂದ ನಿದ್ರಾಹೀನತೆ ಉಂಟಾಗುತ್ತದೆ. ನೋಡಿ, ನೈಸರ್ಗಿಕವಾಗಿ ನೋಡುವುದಾದರೆ ಸಹಜವಾಗಿ ಸೂರ್ಯನ ಬೆಳಕು ಸೂರ್ಯೋದಯ ಸಮಯದಲ್ಲಿ ಆರೆಂಜ್ ಅಥವಾ ಯೆಲ್ಲೋ ಬಣ್ಣದ್ದಾಗಿರುತ್ತದೆ. ಅಷ್ಟೇ ಅಲ್ಲ, ನಮ್ಮ ಅನಾದಿ ಕಾಲದಿಂದಲೂ ಬಳಸುವ ಬೆಂಕಿ ಕೂಡ ಆರೆಂಜ್ ಮತ್ತು ಯೆಲ್ಲೋ ಮಿಶ್ರಣವಾಗಿರುತ್ತದೆ. ಇದು ನಮಗೆ ನೈಸರ್ಗಿಕವಾಗಿ ಒಲಿದು ಬಂದಿದೆ, ಆದರೆ ಬಿಳಿ ಬೆಳಕು ಅಲ್ಲ. ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಕೇಳಬಹುದು. ಖಂಡಿತ ಇದೆ, ಇದನ್ನ ಟ್ರೈ ಮಾಡಿ. ಹೆಚ್ಚು ಬಿಳಿ ಬೆಳಕಿನಲ್ಲಿ ಇರುವುದನ್ನು ತಪ್ಪಿಸಿ, ಹೆಚ್ಚು ಮೊಬೈಲ್ ಬಳಸುವುದನ್ನು ನಿಲ್ಲಿಸಿ ಅಥವಾ ಐ ಕಂಫರ್ಟಬಲ್ ಮೋಡ್ ಅನ್ನು ಆನ್ ಮಾಡಿ.